ನಮಸ್ಕಾರ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋದು ಗೊತ್ತಿದೆ ನಿಮ್ಮ BS ನರ್ಸ್ ಸ್ಟೂಡೆಂಟ್ಗೆ. ಬಟ್ ಆದರೂ ಕೂಡ ಗೊತ್ತಿಲ್ಲ ಅಂದ್ರೆ ಒನ್ ಟೈಮ್ ನೋಡ್ಕೊರಿ. ಆ್ಯಂಡ್ ಅದಾದ ತಕ್ಷಣ ಅಂದರೆ ರಿಸಲ್ಟ್ ಚೆಕ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ನೀವು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು. ಆ ಎಲ್ಲನೂ ಕೂಡ ಮಿಸ್ಟೇಕ್ಸ್ನೆಲ್ಲ ಮಾಡಬಾರ್ದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಫಸ್ಟ್ ಟೈಮು ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಕನ್ನಡದಲ್ಲಿ ನರ್ಸಿಂಗ್ಗೆ ತಕ್ಕನಂಗೆ ಏನೋ ಒಂದು ವೀಡಿಯೋಸ್ಗಳು ಹಾಕ್ತಾ ಇರ್ತೀವಿ. ಓಕೆ ಸರಿ, ಈಗ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋದು ಸಿಂಪಲ್ ಇರ್ತದೆ. ನಿಮ್ಮೊಂದು ರಿಸಲ್ಟ್ ಪಬ್ಲಿಷ್ಡ್ ಆದ ನಂತರ ಇಲ್ಲಿ ಗೂಗಲ್ ಹೋಗ್ಬಿಟ್ಟು ನೀವು ಅಥವಾ ಯಾವುದಾದ್ರೂ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು EMS ರಿಸಲ್ಟ್ ಕಾಣಿಸ್ತಿದೆ ನೋಡಿ. EMS ರಿಸಲ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಮೊದಲನೇದೇ ಬರ್ತದೆ ನೋಡಿ. ಮೊದಲನೇದೇ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪೇಜ್ ಈ ರೀತಿಯಾಗಿ ಬರ್ತದೆ. ಓಕೆ ಇಲ್ಲಿ ಬಂದುಬಿಟ್ಟು ಏನಪ್ಪ ಎಂಟ್ರಿ ಮಾಡ್ಬೇಕಂತಂದರೆ, ಈಗ ಗೊತ್ತಿರೋರಿಗೆ ಅಂತ ಗೊತ್ತಿರ್ತದೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿಬಿಟ್ರೆ ಆಯಿತು. ರಿಜಿಸ್ಟ್ರೇಷನ್ ಹಾಕೊಂಡ್ಬಿಟ್ರೆ ಇಲ್ಲಿ ಲೈಕ್ ಎಕ್ಸಾಂಪಲ್ ಈಗ ನನ್ನದೇ ಆದಂಥ ಒಂದು ರಿಜಿಸ್ಟರ್ ನಂಬರ್ ಹಾಕಿ ತೋರಿಸ್ತೀನಿ ನಿಮಗೆ. ಓಕೆ, ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಓಕೆ ನಂದೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದ ತಕ್ಷಣ ಕೆಳಗಡೆ ಏನಂತಂದ್ರೆ ಸೆಲೆಕ್ಟ್ ಆಪ್ಷನ್ ಇರ್ತದೆ. ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ, ನಾನು 3rd ಇಯರ್ BS ನರ್ಸಿಂಗ್ ಅಂತ ಬರ್ತದೆ. ಅಂದರೆ ನಾನು ಇವಾಗ ಫೈನಲ್ ಇಯರ್ ಇರೋ ಕಾರಣಪ್ಪ ಏನು ಬರ್ತಂದರೆ 3rd ಇಯರ್ BS ನರ್ಸಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಂತಂದರೆ ಈ ವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಇದು 21 ಮೀನ್ಸ್ ಏನಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ಲಿ ಇದು 21 ಮೀನ್ಸ್ ಅಂದರೆ 21 ಬ್ಯಾಚು. ನೀವು ಫಾರ್ ಎಕ್ಸಾಂಪಲ್ ಈಗ 5th ಸೆಮ್ ಎಕ್ಸಾಮ್ ಬರ್ದವ್ರು ನಿಮಗೆ 22 ಅಂತ ಇರ್ಬೋದು. ಈಗ 3rd ಸೆಮ್ ಮುಗಿಸ್ಕೊಂಡವ್ರು 23 ಅಂತ ಇರ್ಬೋದು. ಈಗ 1st ಸೆಮ್ ಮುಗಿಸ್ಕೊಂಡವ್ರದ್ದು 24 ಅಂತ ಇರ್ಬೋದು. ಓಕೆ, ನಿಮ್ಮ ಬ್ಯಾಚ್ ಅದು ಎಷ್ಟೇ ಬ್ಯಾಚ್ ಅಂತ ಅಂದ್ಬಿಟ್ಟು ಮುಂದೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಇಲ್ಲಿ ಕ್ಲಿಕ್ ನೋಡಿ. ಲೈಕ್ ಎಕ್ಸಾಂಪಲ್ ಈಗ ಏನು ನಾನು ಒಂದು ಹೇಳಿದೆ ನಿಮ್ಗೆ ಅಂತಂದರೆ ಮಿಸ್ಟೇಕ್ಸ್ಗಳನ್ನ ಯಾಕೆ ಮಾಡಬಾರ್ದು ಅಂತಂದರೆ, ಒಂದು ನೋಡಿ, ಈಗ ರಿಸಲ್ಟ್ ನೋಡಿದ ತಕ್ಷಣ ಏನು ಮಾಡ್ಕೋಬೇಕಂತಂದರೆ ಮೊದಲು ಆ ಒಂದು ಪ್ರಿಂಟೌಟ್ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಅದು ಪ್ರಿಂಟ್ ತೆಗೆದು ಇಟ್ಕೊಂಡ್ಬಿಡ್ರಿ. ಯಾಕೆ ಹೇಳ್ತೇನೆ ಅಂತಂದರೆ ಇಲ್ಲಿ ನೋಡಿ, ನಾನು ಈಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ 3rd ಇಯರ್ BS ನರ್ಸಿಂಗ್ ಓನ್ಲಿ ಬರ್ತದೆ. ಈಗ ನಾನು 2nd ಇಯರ್ ಮತ್ತು 1st ಇಯರ್ ಬರ್ತಿಲ್ಲ. ಯಾಕೆ ಅಂತಂದರೆ ನಮ್ಮ EMS ರಿಸಲ್ಟಲ್ಲಿ ಶೋ ಆಗೋದು ಪ್ರೀವಿಯಸ್ ಇಯರ್ ರಿಸಲ್ಟ್ ಮಾತ್ರ ಬರ್ತದೆ. ಇನ್ ಕೇಸ್ ರಿಸಲ್ಟ್ ಈಗ 4th ಇಯರ್ ಬಂತಂದರೆ 3rd ಇಯರ್ ಕೂಡ ಹೋಗುತ್ತೆ. ಅಂದರೆ ನಿಮಗೆ ಪ್ರೀವಿಯಸ್ ಇಯರ್ದು ಯಾವುದೇ ರೀತಿಯಾಗಿ ರಿಸಲ್ಟ್ ಶೀಟ್ ಸಿಗೋದಿಲ್ಲ. ಹಂಗಾಗಿ ಏನು ಮಾಡ್ಬೇಕಂದ್ರೆ ಈಗಲೇ ತೆಗೆದಿಟ್ಕೊಂಡ್ಬಿಡಬೇಕು. ಮತ್ತೆ ನಿಮಗೆ ಸಿಗಬೇಕಂದ್ರೆ ಮತ್ತೆ ದೊಡ್ಡ ಪ್ರೊಸೆಸ್, ಮತ್ತೆ ಎಲ್ಲೂ ಕೂಡ ಮಾರ್ಕ್ಸ್ ಶೀಟ್ ಸಿಗೋಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ 5th ಸೆಮ್ ಈಗ ಬರ್ದಿದ್ರೆ ಈ 5th ಸೆಮ್ ರಿಸಲ್ಟ್ ಬಂತಂದರೆ ನಿಮ್ಗೆ 4th ಸೆಮ್ 3rd ಸೆಮ್ ಎಲ್ಲನೂ ಕೂಡ ಸಿಗೋದಿಲ್ಲ. ಇನ್ ಕೇಸ್ ಇವಾಗಲೇ ಎಲ್ಲನೂ ಕೂಡ ರೆಡಿ ಇಟ್ಕೊಂಡಿತ್ತಂದರೆ ನಿಮ್ಗೆ ಯಾವುದಾದ್ರೂ ಮುಂದೆ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಬೇಕಾಗಿ ಆಗ್ತಿರ್ತದೆ, ಅದು ನಿಮ್ಮ ಮಾರ್ಕ್ ಶೀಟ್ ಇಲ್ಲದೆ ಹೋದಾಗ ತೊಂದರೆ ಆಗುತ್ತೆ. ಸೊ ಹಂಗಾಗಿ ಈಗ ಅದನ್ನ ರಿಸಲ್ಟ್ ನೋಡೋಕ್ಕಿಂತ ಮುಂಚೆಗೆ ನೋಡಿದಾದ ನಂತರ ಏನು ಮಾಡೋಕ್ಕೋ ಅದನ್ನ ಪ್ರಿಂಟೌಟ್ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಬಿಡಿ. ಓಕೆ, ಬೇಕಾದ್ರೆ ನೋಡ್ತಾ ಇರ್ಬೋದು 2nd ಇಯರ್ ಮತ್ತು 1st ಇಯರ್ ಯಾವುದೇ ರೀತಿ ತೋರಿಸ್ತಿಲ್ಲ, ಓನ್ಲಿ 3rd ಇಯರ್ ಓನ್ಲಿ ತೋರಿಸ್ತದೆ. ಸರಿ, ನೀವು ವಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿಯಾಗಿ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಗೊತ್ತಿರುವಾಗಿ ನೀವು ಈ ರೀತಿ ರಿಸಲ್ಟ್ ನಿಮಗೂ ಕೂಡ ಬರ್ತದೆ. ಬಟ್ ನಿಮಗೆ ಅಂತಂದರೆ ಈಗ ಲೈಕ್ ಪ್ರಿಂಟೌಟ್ ತೊಗೊಂಡಾಗ ಲೈಕ್ ಪ್ರಿಂಟೌಟ್ ತೆಗೆದು ತೋರಿಸ್ಬಿಡ್ತೀನಿ ನಿಮಗೆ. ಪ್ರಿಂಟೌಟ್ ತೆಗೆದು ಇದು ಇಲ್ಲಿ ಜಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರ್ತದೆ ನೋಡಿ, PDF ಡೌನ್ಲೋಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಗ್ತದೆ. ಅದನ್ನ PDF ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಬೇಕಾದರೆ ಶೇರ್ ಮಾಡಿ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಈಗ ಪ್ರಿಂಟೌಟ್ ತೋರಿಸ್ತೀನಿ ನಿಮಗೆ. ಪ್ರಿಂಟೌಟ್ ಬಂದುಬಿಟ್ಟು ಈ ರೀತಿ ಇರ್ತದೆ. ಈ ಒಂದು PDF ಸ್ವಲ್ಪ ಯಾರಿಗಾದ್ರೂ ಸ್ವಲ್ಪ ಶೇರ್ ಮಾಡಿ ಇಟ್ಕೋರಿ. ಯಾಕೆ ಅಂತಂದರೆ ನಿಮಗೆ ಇನ್ ಕೇಸ್ ಎಲ್ಲಾದ್ರೂ ಅಂದರೆ ನಿಮಗೆ ಫೈನಲ್ ಇಯರ್ ಮುಗಿಯೋರು ಕೂಡ ನಿಮಗೆ ಮಾರ್ಕ್ ಶೀಟ್ ಮತ್ತೆ ಪದೇ ಸಿಗಲ್ಲ ನಿಮಗೆ. ಅದಕ್ಕೆ ಹೇಳ್ತಿರೋದು. ಅಂದರೆ ಒಂದು ಸೆಮ್ ಮುಗಿದ್ಬಿಟ್ರೆ ಆಯಿತು, ಇದು ಡಿಸೈಪೇರ್ ಆಗಿಬಿಡ್ತದೆ. EMS ರಿಸಲ್ಟಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದರದಲ್ಲಿ ಗಮನಿಸ್ಬೇಕು ನಿಮಗೆ. ಮೇನಾಗಿ ಬಂದುಬಿಟ್ಟು ನಿಮಗೆ ಏನೇನೆಲ್ಲ ಕಾಣಿಸ್ತಾ ಇದೆ. ಓಕೆ ಸರಿ, ನಾನು ನಿಮಗೆ ಇಲ್ಲಿ ಏನು ಮಾಡ್ತೀನಿ, ಇದೇ ಮೇನ್ ರಿಸಲ್ಟ್ ಇದರಲ್ಲೇ ತೋರಿಸ್ತಾ ಹೋಗ್ತೀನಿ ನಿಮಗೆ. ತೋರಿಸ್ತೀನಿ ನಿಮಗೆ. ಸರಿ, ಇದ್ರಲ್ಲಿ ನೋಡ್ತಿರ್ಬೋದು ನನಗೆ ಗ್ರೇಸ್ ಮಾರ್ಕ್ಸ್ 0 ಇದೆ. ಯಾಕಂದರೆ ನಮ್ದು ಎಲ್ಲರೂ ಕೂಡ ಕ್ಲಿಯರ್ ಆಗಿದೆ ಸದ್ಯಕ್ಕೆ. ಅಟ್ಲೀಸ್ಟ್ ಜಸ್ಟ್ ಪಾಸ್ ಆದರೂ ಚಿಂತೆ ಎಲ್ಲ ಆಗಿದ್ದೀನಿ ನಾನು. ಸ್ವಲ್ಪ ಡ್ಯೂ ಟು ಪರ್ಸ್ನಲ್ ಇಶ್ಯೂ ಇರೋಕ್ಕೆ ಕೆಲವೊಂದಿಷ್ಟು ಎಕ್ಸಾಮ್ ಸರಿಯಾಗಿ ಅಟೆಂಡ್ ಮಾಡಲಿಲ್ಲ, ಅದನ್ನು ಬಿಟ್ಟಾಕಿ. ಇವಾಗ ಏನಂತಂದರೆ ಈಗೇನು ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದಲ್ಲಿ 0. ಲೈಕ್ ಎಕ್ಸಾಂಪಲ್ ನಿಮಗೆ ಏನೇನೆಲ್ಲ ತಿಳ್ಕೊಬೇಕಂದ್ರೆ ಕೆಲವೊಂದಿಷ್ಟು ಹುಡುಗರಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ, ನನಗೆ ಬಂದೈತೆ ಅಂತಂದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ, ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಯಾರಿಗಾದರೂ ಫಾರ್ ಎಕ್ಸಾಂಪಲ್ಗೆ ಈಗ 75ಗೆ ಔಟ್ ಆಫ್ 75ಗೆ ಎಷ್ಟಿದೆ, 49 ಇದೆ. ಸೊ ಹಂಗಾಗಿ 49 ಇರೋ ಕಾರಣ ಏನಪ್ಪ ಆಗುತ್ತಂತಂದರೆ ಅದು ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋಲ್ಲ. ಇನ್ ಕೇಸ್ ಎಲ್ಲನೂ ಕೂಡ ಪಾಸ್ ಆಗಿದೆ, ಅಟ್ಲೀಸ್ಟ್ ಇದೇನಾದರೂ ಈಗ 38 ಬರೋ ಬದಲಿಗೆ 36, 35 ಈ ರೀತಿ ಬಂದಿದ್ದರೆ ಗ್ರೇಸ್ ಮಾರ್ಕ್ಸಲ್ಲಿ ಕೆಲವೊಂದಿಷ್ಟು ಮಾರ್ಕ್ಸ್ ಆಗಿ ಬರ್ತಾಯಿತ್ತು. ಓಕೆ, ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಓಕೆ, ನಿಮಗೆ ಎಲ್ಲನೂ ಕೂಡ ಬಂದೈತೆ ಅಂದರೆ ಯಾವುದೇ ರೀತಿ ಹೊರಬೇಡ. ಇನ್ನೊಂದು ಏನಂತಂದರೆ ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ, ಈಗ ಪ್ರಿಂಟೌಟ್ ತೊಗೊಂಡಿದ್ದೀನಿ ನಾನು, ಈಗ ತೋರಿಸಿದ್ದು ನೋಡಿ. ಇಲ್ಲಿ ಪ್ರಿಂಟೌಟ್ ತೊಗೊಂಡಿದ್ದೀನಿ ಅಲ್ವ ಸದ್ಯಕ್ಕೆ. ಇಲ್ಲಿ ಪ್ರಿಂಟೌಟಲ್ಲಿ ಇಲ್ಲಿ ಪಾಸ್ ಅಂತ ಬಂದಿರಬೇಕು. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ಪ್ರಿಂಟೌಟಲ್ಲಿ ಪಾಸ್ ಬರಲ್ಲ, ಓನ್ಲಿ ಟೋಟಲ್ ಅಂತ ಬಂದಿರ್ತದೆ. ಈ ಟೋಟಲ್ ಅಂದರೆ ಅದಕ್ಕೆ ಹೇಳಿ ನಿಮಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ ಅಂತಂದು. ಯಾಕಂದರೆ ಪ್ರಿಂಟೌಟ್ ತೊಗೊಂಡಾದ್ಮೇಲೆ ಟೋಟಲ್ ತನಕ ಅಷ್ಟು ಬಂದಿರ್ತದೆ, ರಿಸಲ್ಟ್ ಪಾಸ್ ಆರ್ ಫೇಲ್ ಅಂತ ಬಂದಿರಲ್ಲ. ಸೊ ಹಂಗಾಗಿ ಫುಲ್ ಇಲ್ಲಿ ಕಾಣಿಸ್ತೀನಿ ನೋಡಿ, ಕಂಪ್ಲೀಟಾಗಿ ಈ ರೀತಿ ರಿಸಲ್ಟ್ ಬರೋ ಹಾಗೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಓಕೆ, ಇದಿಷ್ಟು ನೀವು ಮಾಡಬೇಕಾಗಿದ್ದು. ಆ್ಯಂಡ್ ರಿಸಲ್ಟ್ ಅವಾಗವಾಗ ಡಿಸಪೇರ್ ಆಗ್ತಾ ಇರ್ತದೆ. ಲೈಕ್ ಇನ್ನೂ ಕೂಡ ರಿಸಲ್ಟ್ ಇದೆ ನಮ್ಗೆ ಬೇಕಾದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೋಯ್ತು ಅಂತಂದರೆ EMS ರಿಸಲ್ಟ್ ಚೆಕ್ ಮಾಡ್ಕೊಂಡಾಗ ಈಗ ಸೆಲೆಕ್ಟ್ ಮಾಡ್ಕೊಂಡಾಗ ಬರ್ತೈತೆ. ಬಟ್ ನೀವು
ಈಗ ಫೈನಲ್ ಇಯರ್ ರಿಸಲ್ಟ್ ಬಂದಾದ ತಕ್ಷಣ ನನಗೆ ಥರ್ಡ್ ಇಯರ್ ರಿಸಲ್ಟ್ ಹೋಗುತ್ತೆ, ಅಲ್ಲಿವರೆಗೂ ಕೂಡ ನೀವು ಡ್ರಾ ಮಾಡ್ಕೋಬೋದು. ಸೊ ನಾನು ಅದಕ್ಕೆ ಹೇಳೋದು ನಿಮಗೆ ಬಿಟ್ಟ ತಕ್ಷಣ ಸ್ವಲ್ಪ ಸ್ಕ್ರೀನ್ಶಾಟ್ ಆದರೂ ಅಥವಾ PDF ಆದರೂ ತೆಗೆದು ಇಟ್ಕೊಂಡ್ರೆ ನಿಮಗೆ ಮುಂದೆ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದೀನಿ. ಓಕೆ ನಾನು ನಿಮ್ಗೆ ಇನ್ನೊಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ ಬೇರೆ ಒಂದು ಓಕೆ ಫಾರ್ ಎಕ್ಸಾಂಪಲ್ ಈಗ ಯಾರೆಲ್ಲ ಈಗ 5th ಸೆಮ್ ಎಕ್ಸಾಮ್ ಬರ್ತಿದ್ರು ಅವ್ರಿಗೆ ಈಗ 22 ಬ್ಯಾಚ್ ಅಲ್ವಾ. ಸೊ ಹಂಗಾಗಿ ಹಾಕ್ಕೊಂಡಿದ್ದೀನಿ. ಈಗ ಚೆಕ್ಔಟ್ ಮಾಡ್ಕೊತೀನಿ, ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ಕೊಂಡಾಗಿ ನೋಡಿ 4th ಸೆಮಿಸ್ಟರ್ ಇದೆ, ಇನ್ನೂ ಕೂಡ 5th ಸೆಮ್ ಬಂದಿಲ್ಲವಲ್ಲ. ಸೊ ಹಂಗಾಗಿ 4th ಸೆಮ್ ಕ್ಲಿಕ್ ಮಾಡ್ಕೊಂಡು ವಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ಒಂದು ಮಾರ್ಕ್ ಶೀಟ್ ನೋಡ್ಕೊಂಡಾಗ. ಸರಿ, ಇಲ್ಲಿ ನೋಡ್ತೀರಿ ಇದು ಏನೇನೆಲ್ಲ ಬರ್ತಾಯಿದೆ ಅಂತಂದರೆ ಈಗ ಔಟ್ ಆಫ್ 75ಗೆ 46 ತೊಗೊಂಡಿದ್ದಾನೆ, ಇದು ಓಕೆ ನಾರ್ಮಲ್. ಇವೆಲ್ಲ ಮಾರ್ಕ್ಸ್ ಎಲ್ಲ ಕೂಡ ಬಂದೈತೆ, ರಿಸಲ್ಟ್ ಎಲ್ಲ ಕೂಡ ಪಾಸ್ ಬಂದೈತೆ. ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಗಮನಿಸ್ಬೋದು. ಈ ಒಂದು ರಿಸಲ್ಟ್ ಶೀಟಲ್ಲಿ ಏನಿದೆ ಅಂತಂದರೆ 5 ಗ್ರೇಸ್ ಮಾರ್ಕ್ಸ್ ಬಂದೈತೆ, ಒಂದು ಸಬ್ಜೆಕ್ಟ್ಗೆ ಕೊಡ್ತಾರೆ ಅಂತ ಹೇಳಿದ್ದೇನೆ ನಿಮಗೆ. ಓಕೆ ಇವ್ರು ಇಂಟರ್ನಲ್ ಥಿಯರಿ ಮಾರ್ಕ್ಸ್ ಎಷ್ಟು ಬರ್ತಿದ್ದಾನೆ ಅಂತಾರೆ 38ಗೆ 19 ತೊಗೊಂಡಿದ್ದಾನೆ. ಓಕೆ ಇಲ್ಲಿ 18 ತೊಗೊಂಡಿದ್ರು, ಇಲ್ಲಿ ಒಂದು 18 ತೊಗೊಂಡಿದ್ರು, ಅಲ್ಲಿ ಅಥವಾ 19 ತೊಗೊಂಡಿದ್ರೆ ಪಾಸ್ ಆಗ್ತಿತ್ತು. ಬಟ್ 19 ತೊಗೊಂಡಿಲ್ಲ, ಎಷ್ಟು 14 ತೊಗೊಂಡಿದ್ದಾನೆ. ಅಂದರೆ 19 + 14 ಕೂಡಿಸಿದ್ರೆ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ 33 ಆಗ್ಬೋದು. ಓಕೆ 33 ಆಗುತ್ತೆ. ಇನ್ನೂ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು? 5 ಬೇಕು. ಒಂದು ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ? 5 ಕೊಡ್ತಾರೆ ಅಂತ ಹೇಳಿದ್ದೆ ನಿಮಗೆ. ಓಕೆ ಸೊ ಹಂಗಾಗಿ 19 + 14 ನೋಡಿ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂದುಬಿಟ್ಟು ಪಾಸ್. ನೋಡಿ ಲಕ್ಕಿ ಸ್ಟೂಡೆಂಟ್ ಅಲ್ವಾ. ಈಗ ಕೆಲವೊಂದಿಷ್ಟು ಹುಡುಗರು ಯಾವ ರೀತಿ ಆಗುತ್ತೆ ಅಂತಂದರೆ ಇಲ್ಲಿ 19 ಇರ್ತದ, ಇಲ್ಲಿ 18 ಇರ್ತದ, ಅವಾಗ 37 ಆಗುತ್ತೆ. ಇಲ್ಲಿ 46 ಬದಲಿಗೆ 37 ಬಂದೈತೆ, ಆವಾಗ ನಿಮಗೆ ನೋಡಿ ಇಲ್ಲಿ 1 ಮಾರ್ಕ್ಸ್ ಬರಬೇಕು, ಇಲ್ಲಿ 1 ಮಾರ್ಕ್ಸ್ ಬರಬೇಕು. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅದಕ್ಕೊಂದು ಇದಕ್ಕೊಂದು ಕೊಡ್ಲಿಕ್ಕೆ ಬರಲ್ಲ, ಯಾಕಂದರೆ ಒಂದೇ ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ 5 ಕೊಡ್ಬೋದು. ನೋಡಿ ಒಂದೊಂದು ಕೇವಲ 1 ಮಾರ್ಕ್ಸ್ ಬಂದರೆ 4 ಅಷ್ಟು ಸಬ್ಜೆಕ್ಟ್ ಪಾಸ್ ಆಗ್ತಿತ್ತು. ಬಟ್ ಇಲ್ಲಿ 5 ಮಾರ್ಕ್ಸಿಂದನೂ ಕೂಡ ಫೇಲ್ ಆಗೋ ಸ್ಟೂಡೆಂಟ್ ಕೂಡ ಗ್ರೇಸ್ ಮಾರ್ಕ್ಸ್ನೇ ಪಾಸ್ ಆಗ್ತಾನೆ. ಓಕೆ ಅಂದರೆ ನಿಮ್ಗೆ ರಿಸಲ್ಟ್ ಬಂದ ತಕ್ಷಣ ಈ ರೀತಿ ನಿಮಗೆ ಆಗ್ಬೋದು. ಸೊ ಹಂಗಾಗಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇಲ್ಲಿ ಸ್ವಲ್ಪ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಓಕೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ ಸರಿ, ಇದಿಷ್ಟು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ ನಿಮ್ಗೆ ಏನಾದರೂ ಈಗ ಇವು ಮಾರ್ಕ್ಸ್ ಏನಾದರೂ ಯಾಡ್ ಆಗಿಲ್ಲಪ್ಪ ಅಂತಂದರೆ ಇದು ನಿಮ್ಮ ಸಮಸ್ಯೆ ಇರಲ್ಲ. ಯಾಕಂದರೆ ಇದು ಈ ಥರ ಅಂದರೆ ಈಗ 4th ಸೆಮ್ ಮುಗಿತು ಬಿಡಿ, ಈಗ ಕೆಲವೊಂದಿಷ್ಟು ಹುಡುಗರಿಗೆ ಈಗ 3rd ಸೆಮ್ಮು ಮತ್ತು 5th ಸೆಮ್ಗೆ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಇರ್ತಾವೆ. ನಿಮಗೆ ಅವನೇನಾದರೂ ಮಾರ್ಕ್ಸ್ ಆ್ಯಡ್ ಮಾಡಿಲ್ಲ ಅಂತಂದರೆ ಅದು ನಿಮ್ಮ ಸಮಸ್ಯೆ ಅಲ್ಲ, ನಿಮ್ಮ ಕಾಲೇಜವರು, ನಿಮ್ಮ ಪ್ರಿನ್ಸಿಪಲ್ಸ್ ಅವ್ರದ್ದೆಲ್ಲನೂ ಕೂಡ ಪ್ರಾಬ್ಲಮ್ ಆಗಿರ್ತದೆ. ಓಕೆ ಅವರು ಎಲ್ಲ ಸರಿ ಮಾಡ್ಕೊತಾರೆ, ಅದ್ರ ಬಗ್ಗೆ ಹೊರಿ ಮಾಡ್ಕೊಳ್ಕೋಬೇಡಿ. ಓಕೆ ಸರಿ, ಇದಿಷ್ಟು ಸ್ವಲ್ಪ ರಿಸಲ್ಟ್ ಬಗ್ಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊರಿ. ಆ್ಯಂಡ್ ಯಾವ ರೀತಿ ಚೆಕ್ಔಟ್ ಮಾಡ್ಕೊತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತಂದರೆ ಯಾವ ರೀತಿ ವ್ಯಾಲ್ಯೂಯೇಷನ್ ಇರುತ್ತೆ ಅಂತ ಹೇಳ್ತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.